ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಶ್ರಯದಲ್ಲಿ 75ನೇ ವರ್ಷದ ಈ ಒಂದು ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಮಂಡ್ಯ ಜಿಲ್ಲೆಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರ ಜೊತೆಗೂಡಿ ಪೀಪಲ್ಸ್ ಎಜುಕೇಶನ್ ಟ್ರಸ್ಟ್ನ ಸಹಯೋಗದೊಂದಿಗೆ ಯುನೆಕ್ಸ್ ಸನ್ರೈಸ್ ರಾಜ್ಯ ಮಟ್ಟದ U19 ಮತ್ತು ಹಿರಿಯರ ವಿಭಾಗದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಈ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಈ ಒಂದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ ವ್ಯಕ್ತಿಗಳ ಕೊಡುಗೆ ಇತ್ತು ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಯುವಕರಿಗೆ ಅತ್ಯಂತ ಪ್ರೋತ್ಸಾಹವನ್ನು ಕೊಡತಕ್ಕಂಥ ಸಹಕಾರವನ್ನು ಕೊಟ್ಟು ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಈಗಿನ ನಮ್ಮ ಇಲ್ಲಿಯ ಜಿಲ್ಲೆಯ ಬ್ಯಾಡ್ಮಿಂಟನ್ ಅಧ್ಯಕ್ಷರು ಹಿರಿಯರಿದ್ದಾರೆ ಕೂತಿದ್ದಾರೆ. ಅವರು ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಸಮಾಜದ ಹಲವಾರು ಗಣ್ಯರು ಮತ್ತು ಕ್ರೀಡಾಪಟುಗಳು ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ತಮ್ಮಣ್ಣ ಅವರು ಹಿರಿಯರಾಗಿದ್ದಾರೆ, ಮಾಜಿ ಸಚಿವರು, ಮಂಜು ಅವರು ಶಾಸಕ ಮಿತ್ರರು. ಅದೇ ರೀತಿಯಲ್ಲಿ ಈ ಒಂದು ಸಂಸ್ಥೆಯನ್ನ ನಮ್ಮ BS ಎಜುಕೇಶನ್ ಟ್ರಸ್ಟ್ ಅತ್ಯಂತ ಶಿಸ್ತುಬದ್ಧವಾಗಿ ಅತ್ಯಂತ ಯುವಕರಿದ್ರು ಸ್ವಲ್ಪ ಕಠಿಣವಾದಂತ ಮಾತನಾಡ್ತಾರೆ, ಬಟ್ ನೇರವಾಗಿ ಮನಸ್ಸಿನಲ್ಲಿ ಏನೋ ಇಟ್ಕೊಳ್ಳ ಉತ್ತಮವಾದಂತ ಒಂದು ಸಂಘಟನೆ ಮತ್ತು ಈ ಒಂದು ಸಂಸ್ಥೆಗೆ ಒಳ್ಳೆಯ ಹೆಸರನ್ನ ತರತಕ್ಕಂಥ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನ ಒಳ್ಳೆಯ ರೀತಿಯಲ್ಲಿ ನಡೆಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದೊಂದು ಬಾರಿ ಕೆಲವು ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇಂಜಿನಿಯರಿಂಗ್ ಸೀಟ್ಗಳನ್ನ ಕೊಡಬೇಕಾದ್ರೆ ಸ್ವಲ್ಪ ಹೃದಯ ವೈಶಾಲ್ಯವನ್ನು ತೋರಿಸ್ತಕ್ಕಂಥ ಇವತ್ತು ಈ ಒಂದು ಇಲ್ಲಿಯ ಬ್ಯಾಡ್ಮಿಂಟನ್ ಕ್ರೀಡೆಗೆ ಅವರ ಸಂಸ್ಥೆ ಸಂಪೂರ್ಣವಾಗಿ ಕುಮಾರ್ ಬಂಗಾರಪ್ಪನವರಿಗೆ ಮತ್ತು ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತಿನ ಸಹಕಾರ ಕೊಟ್ಟಿದ್ದಾರೆ. ಬ್ಯಾಡ್ಮಿಂಟನ್ ಸಂಸ್ಥೆ ಪರವಾಗಿ, ನಮ್ಮ ಕ್ರೀಡಾಪಟುಗಳ ಪರವಾಗಿ ವಿಜಯಾನಂದ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ದೇಶದಲ್ಲಿ ಒಂದು ಕಾಲದಲ್ಲಿ ನಮ್ಮ ಒಂದು ದೇಶದ ಕ್ರೀಡಾಪಟುಗಳು ಒಲಿಂಪಿಕ್ಸ್ ಗೇಮ್ಗಳಲ್ಲೂ ಏಷ್ಯಾ ಗೇಮ್ಗಳಲ್ಲಿ ಪದವಿಗಳನ್ನ ಪಡೆಯತಕ್ಕಂಥದ್ದು, ಪ್ರಶಸ್ತಿ ಪಡೆಯತಕ್ಕಂಥದ್ದು ಬಹಳ ಕಠಿಣವಾದಂತ ದಿನಗಳಿತ್ತು. ಆದರೆ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಕ್ರೀಡೆಗಳಲ್ಲಿ ಇವತ್ತು ದೇಶದ ಕ್ರೀಡಾಪಟುಗಳು, ಅಥ್ಲೆಟಿಕ್ಗಳು ಇವರೆಲ್ಲರೂ ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವೇನು ಪ್ರತಿಯೊಂದು ವಿಶ್ವದಾದ್ಯಂತ ನಡೆಯತಕ್ಕಂಥ ಕ್ರೀಡೆಗಳಲ್ಲಿ ನಮ್ಮ ಒಂದು ಕ್ರೀಡಾಪಟುಗಳ ಏನೋ ಒಂದು ಪ್ರಶಸ್ತಿ ಪಡೆಯತಕ್ಕಂಥದ್ದೇ ನಾವು ಬಹಳ ಶ್ರಮ ಪಡ್ತಾ ಇದ್ವಿ. ಈಗಿನ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ರಲ್ಲಿ ಈಗ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಈ ಒಂದು ಕ್ರೀಡಾ ಇಲಾಖೆಗೆ, ಯುವಜನ ಇಲಾಖೆಗೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಕ್ರೀಡಾ ಸಚಿವರು ಬಹುಶಃ ಮಂಡ್ಯ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ನಮ್ಮ ಖೇಲೋ ಇಂಡಿಯಾದ ಕಾರ್ಯಕ್ರಮದ ಅಡಿಯಲ್ಲಿ 14 ಕೋಟಿ ವೆಚ್ಚದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತೇನು ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡತಕ್ಕಂಥದಕ್ಕೆ ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪನವರು ಏನು ಒಂದು
ಸ್ಥಳದ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಂತದ್ದು ಕುಮಾರ್ ಬಂಗಾರಪ್ಪನವರಿಗೆ ಹೇಳ್ತಕ್ಕಂಥ, ಯಾಕಂದ್ರೆ ಸಂಸ್ಥೆಗೆ ನೇರವಾಗಿ ಸರ್ಕಾರದಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದ್ರೂ CA ದೊರಕಿದ್ರೆ ಇದರಲ್ಲಿ 50% ಸಬ್ಸಿಡಿ ರೂಪದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನೋಡೋಣ ಮುಂದೆ ಯಾವ ತರ ಮಾಡಬಹುದು ಅಂತಕ್ಕಂಥದ್ದನ್ನ ಯೋಚನೆ ಮಾಡೋಣ. ಅದಷ್ಟೇ ಅಲ್ಲ, ನಾನು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಬಡ್ಡಿ ಟೂರ್ನಮೆಂಟ್ ಗಳು ನಡೆಯತಕ್ಕಂಥದ್ದಕ್ಕೂ ಈಗಾಗಲೇ CSR ಫಂಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ದೇಶದಲ್ಲೇ ಪ್ರಥಮವಾಗಿ ಒಂದು ಕಬಡ್ಡಿ ಟೂರ್ನಮೆಂಟ್ ಗಳಿಗೆ ಕ್ರೀಡಾಂಗಣ ಮಂಡ್ಯ ಜಿಲ್ಲೆಯಲ್ಲಿ ಕಬಡ್ಡಿಯನ್ನ ಆಡ್ತಕ್ಕಂಥ ಸಂಖ್ಯೆ ಜಾಸ್ತಿ. ಯಾವ ಹಳ್ಳಿಗೆ ಹೋದ್ರು ನಾವೊಂದು ಸ್ಪರ್ಧೆಗಳು ದೊಡ್ಡ ಮಟ್ಟದಲ್ಲಿ ನಡೀತದೆ. ಅದರಿಂದ ಇವತ್ತು ಕಬಡ್ಡಿ ಟೂರ್ನಮೆಂಟ್ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿ ಒಳ್ಳೆ ದೊಡ್ಡ ಮಟ್ಟದ ಒಂದು ಕ್ರೀಡಾಂಗಣ ಕಟ್ತಕ್ಕಂಥದ್ದಕ್ಕೂ ಈಗಾಗಲೇ ಚಿಂತೆ ಮಾಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು ರಾಜ್ಯದ ಹಲವಾರು ಭಾಗದಿಂದ ಆನ್ಲೈನ್ ಮುಖಾಂತರ ಆಟ ಆಡ್ತಕ್ಕಂಥ ಒಂದು ಈಗಿನ ವ್ಯವಸ್ಥೆ ಅದರ ಮುಖಾಂತರ ಆಟ ಆಡ್ತಕ್ಕಂಥದ್ದಕ್ಕೂ ಎಲ್ರಿಗೂ ಇಲ್ಲಿ ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಸುಮಾರು 4.5 to 5 ಲಕ್ಷ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಇರುತ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ರು. 10,000ಕ್ಕೂ ಹೆಚ್ಚಿನ ಬ್ಯಾಡ್ಮಿಂಟನ್ ಆಡ್ತಕ್ಕಂಥ ಒಂದು ಕ್ರೀಡಾಂಗಣ ಇದೆ ಅಂತಕ್ಕಂಥದ್ದನ್ನು ಕುಮಾರ್ ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ. ಇವತ್ತು 75 ವರ್ಷಗಳನ್ನ ನಾವೇನು ಪೂರೈಸ್ತಾ ಇದ್ದೇವೆ. ಬಹುಶಃ ಬ್ಯಾಡ್ಮಿಂಟನ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನ ಹೊಂದತಕ್ಕಂಥದಕ್ಕೆ ಬಹುಶಃ ಬಂಗಾರಪ್ಪನವರು ಅವರ ಒಂದು ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರಾಜಕೀಯದ ಬಿಡುವಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲೂ ಪ್ರತಿದಿನ ಬ್ಯಾಡ್ಮಿಂಟನ್ ಆಡತಕ್ಕಂಥದ್ದು ಅವ್ರು ಎಂದೂ ತಪ್ಪಿಸ್ತಿಲ್ಲ ಅವ್ರು ಬದುಕಿರೋರಿಗೆ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಕೊಂಡ್ಬಂದ್ರು. ಅದರ ನಂತರ ಇವತ್ತು ಕುಮಾರ್ ಬಂಗಾರಪ್ಪನವರು ಅವ್ರ ಮಗನಾಗಿ ಈ ಒಂದು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಹಲವಾರು ರಾಜ್ಯದ ಬ್ಯಾಡ್ಮಿಂಟನ್ ಆಡ್ತಕ್ಕಂಥ ಯುವಕರಿಗೆ ಒಂದು ಪ್ರೋತ್ಸಾಹ ತುಂಬಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಏನು ಜವಾಬ್ದಾರಿ ತಗೊಂಡು ಈ ಒಂದು ಸಂಸ್ಥೆಯನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಮತ್ತು ರಾಜ್ಯದಲ್ಲಿ ಹಲವಾರು ಬ್ಯಾಡ್ಮಿಂಟನ್ ಪಟುಗಳನ್ನ ಇವತ್ತು ದೇಶಕ್ಕೆ ಕೊಡುಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರೇ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಾವು ಇದ್ದೇವೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಅವರು ಹೇಳಿದಂತ ರೀತಿಯಲ್ಲಿ ಪ್ರಕಾಶ್ ಪುರಕೋಣೆ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಶಸ್ತಿ ಅಲ್ಲ, ಕರ್ನಾಟಕಕ್ಕೆ ಹೆಸರು ಇವತ್ತು ಕರ್ನಾಟಕದ ಕೀರ್ತಿಯನ್ನ ಇವತ್ತು ಪತಾಕೆಯನ್ನು ಹಾರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಕ್ಕೆ ನನ್ನದು ಸಹಮತ ಇದೆ. ನಾನು ಅವ್ರ ಜೊತೆ ಇದ್ದೇನೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡ್ಲಿ. ಎಲ್ರಿಗೂ ನನ್ನ ಶುಭಾಶಯಗಳು.